ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ NTPC ಅಂಡರ್ ಗ್ರ್ಯಾಜುಯೇಟ್ ಎಕ್ಸಾಮ್ಗಳನ್ನ 7ನೇ ತಾರೀಕಿಂದ ಸ್ಟಾರ್ಟ್ ಆಗಿದ್ದಾವೆ. ಸೊ ಈಗ 7ನೇ ತಾರೀಕಿನಲ್ಲಿ ಫಸ್ಟ್ ಶಿಫ್ಟ್ ಹಾಗೂ ಸೆಕೆಂಡ್ ಶಿಫ್ಟ್ನಲ್ಲಿ ಯಾವ್ಯಾವ GK GS ಕ್ವಶನ್ಗಳು ಬಂದಿದ್ದು ಅಂತ ನೋಡೋಣ. ಸೊ ಆ ಡೈರೆಕ್ಟ್ ಕ್ವಶನ್ ಇರೋದಿಲ್ಲ, ಅಥವಾ ರಿಲೇಟೆಡ್ ಕ್ವಶನ್ಗಳು ಇವಾಗಿರ್ತವೆ. ಸೊ ಫಸ್ಟ್ ಕ್ವಶನ್ ಏನದ ಅಂದ್ರೆ, ವಿಚ್ ಈಸ್ ದ ಲಾಂಗೆಸ್ಟ್ ರೈಲ್ವೆ ಟನಲ್ ಇನ್ ಇಂಡಿಯಾ ಅಂತ ಕೇಳಿದಾರೆ. ಸೊ ಈ ಥರ ರಿಲೇಟೆಡ್ ಆಗಿ ಕ್ವಶನ್ನ ಬಂದಿತ್ತಂತ ಹೇಳಲಾಗಿತ್ತು. ಸೊ ಇಲ್ಲಿ ಪೀರ್ ಪಂಜಾಲ್ ಅನ್ನೋದು ಟನಲ್ ಏನದ, ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ. ಸೊ ಇದು ಇಂಡಿಯಾದ ಲಾಂಗೆಸ್ಟ್ ರೈಲ್ವೆ ಟನಲ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ಹೂ ಈಸ್ ದ ಕರೆಂಟ್ ಡೈರೆಕ್ಟರ್ ಆಫ್ CBI ಅಂದದ್ರ. ಸೊ ಇಲ್ಲಿ CBIನ ಕರೆಂಟ್ ಡೈರೆಕ್ಟರ್ ಯಾರ್ದಾರ ಅಂದ್ರೆ ಪ್ರವೀಣ್ ಸೂದ್ ಅವರು ಇಲ್ಲಿ ಅದಾರ. ಸೊ ಈ CBI ಏನದ, ಸೊ ಮೊದಲಿಗೆ 1946ದಾಗ ಇದನ್ನು ಡೆಲ್ಲಿ ಸ್ಪೆಷಲ್ ಪೊಲೀಸ್ ಅಂತ ಇಲ್ಲಿ ಮಾಡಿದರು. ನೆಕ್ಸ್ಟ್ 1963ರಲ್ಲಿ ಇದನ್ನು ಚೇಂಜ್ ಮಾಡಿ ಏನದ, ಇದನ್ನು CBI ಅಂತ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ, ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಲೊಕೇಟೆಡ್ ಅಂದರು. ಸೊ ಇಲ್ಲಿ WTOದ ಹೆಡ್ ಕ್ವಾರ್ಟರ್ಸ್ ಎಲ್ಲದ ಅಂದ್ರೆ ಜಿನೆವಾದಾಗ, ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲದ. ಸೊ ಇನ್ನಿತರ ನೀವು ಆರ್ಗನೈಸೇಷನ್ಗಳದ ಲಿಸ್ಟನ್ನು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು ಯಾವ್ಯಾವ್ದಾವ ಅನ್ನೋದನ್ನು. ಸೊ ಇಲ್ಲಿ UNDP ಇದೇನದ, ಸೊ ಇದು ನ್ಯೂಯಾರ್ಕ್ನ USA ಅದ. ನೆಕ್ಸ್ಟ್ UNEP ಏನದ, ಇದು ಕೆನ್ಯಾದಲ್ಲಿ ಅದ. ನೆಕ್ಸ್ಟ್ ಅದೇ ರೀತಿ UNICEF ಇದು ನ್ಯೂಯಾರ್ಕ್ನಲ್ಲದ. ಸೊ ನೆಕ್ಸ್ಟ್ ಇಲ್ಲಿ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದು ಕೂಡ ಜಿನೆವಾದಾಗದ. ನೆಕ್ಸ್ಟ್ ಇದು IMF ಹಾಗೂ ವರ್ಲ್ಡ್ ಬ್ಯಾಂಕ್ ಏನದ, ಇವೆರಡೂ ಕೂಡ ವಾಷಿಂಗ್ಟನ್ DC ಒಳಗೆ ಅದಾವ. ಸೊ ಇದು ಲಿಸ್ಟ್ ಇರ್ತದೆ, ನೀವು ನೋಡ್ಕೋಬೋದು. ಸೊ ಹಾಗೆ ಎಷ್ಟರಲ್ಲಿ ಎಸ್ಟಾಬ್ಲಿಷ್ ಆಗಿದಾವ ಅನ್ನೋದು ಕೂಡ ಅದ. ನೆಕ್ಸ್ಟ್ ಕ್ವಶನ್, ಹೂ ಇಸ್ ದ ಇಂಡಿಯಾಸ್ ಫಸ್ಟ್ ವುಮೆನ್ ಗವರ್ನರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಸರೋಜಿನಿ ನಾಯ್ಡು ಅನ್ನೋದಾಗುತ್ತೆ. ಸೊ ಸರೋಜಿನಿ ನಾಯ್ಡು ಅವರ ಉತ್ತರ ಪ್ರದೇಶದ ರಾಜ್ಯಪಾಲರಾಗಿದ್ದರು ಭಾರತದಲ್ಲಿ ಮೊದಲ ಬಾರಿಗೆ. ನೆಕ್ಸ್ಟ್ ಇಲ್ಲಿ CM ಅಂತ ಕೇಳಿದ್ರೆ ಮೊದಲ ಮಹಿಳಾ CM ಯಾರಾಗಿದ್ದ ಅಂದ್ರೆ ಸುಚೇತಾ ಕೃಪಲಾನಿ ಅವರು ಆಗಿದ್ದರು. 1963ರಿಂದ 67ರವರೆಗೆ ಏನೈತಿ ಇವರು ಕೂಡ ಉತ್ತರ ಪ್ರದೇಶದ CM ಆಗಿದ್ದರು. ನೆಕ್ಸ್ಟ್, ಹೂ ವಾಸ್ ದ ಫೌಂಡರ್ ಆಫ್ ಸ್ಲೇವ್ ಡೆನ್ಸಿಟಿ ಅಂದರು. ಸೊ ಇಲ್ಲಿ ಗುಲಾಮ ಸಂತತಿಯ ಇಲ್ಲಿ ಫೌಂಡರ್ ಯಾರಂತ ನೋಡೋದಾದರೆ ಇಲ್ಲಿ ಕುತುಬುದ್ದೀನ್ ಐಬಕ್ ಅನ್ನೋದಾಗುತ್ತೆ. ಸೊ ಈ ಮೊಘಲ್ ಸಂತತಿ ಏನದ, ಮೊಘಲ್ ಸಂತತಿಗಿಂತ ಮುಂಚೆ ಬರೋರು ಇವರು. ಸೊ ಇವ್ರದ ಡೀಟೇಲ್ ಆಗಿ ನೋಡಬೇಕಾಗತ್ತೆ. ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಹಾಗೆ ಲೋಧಿ ಸಂತತಿಗಳನ್ನ ಇವನ್ನೆಲ್ಲ ನೋಡಬೇಕಾಗ್ತದೆ. ನೆಕ್ಸ್ಟ್, ವಾಟ್ ಈಸ್ ದ 61th ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 61ನೇ ತಿದ್ದುಪಡಿ ಏನಾಗಿತ್ತು ಅನ್ನೋದನ್ನು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ 21ರಿಂದ 18ಕ್ಕೆ ಇಲ್ಲಿ ವೋಟಿಂಗ್ ರೈಟ್ಸ್ ಏನದ ಚೇಂಜ್ ಮಾಡ್ತಾರೆ. ಸೊ ಇದು 1988ರ ಕಾಯ್ದೆಯಲ್ಲಿ ಆಗುತ್ತೆ. ನೆಕ್ಸ್ಟ್, ಆರ್ಟಿಕಲ್ 40 ಇಲ್ಲಿ ಏನು ಹೇಳುತ್ತೆ ಅಂತ ಕೇಳಿದ್ದಾರೆ. ಸೊ ಇದು ಆರ್ಟಿಕಲ್ 40 ಗ್ರಾಮ ಪಂಚಾಯತಿ ಬಗ್ಗೆ ಹೇಳ್ತದೆ. ನೆಕ್ಸ್ಟ್, ಹೂ ಇಸ್ ದ ಕರೆಂಟ್ ಚೀಫ್ ಮಿನಿಸ್ಟರ್ ಆಫ್ ಡೆಲ್ಲಿ ಅಂತ ಕೇಳಿದ್ದಾರೆ. ಸೊ ರೀಸೆಂಟಾಗಿ ಏನದ, ದೆಹಲಿಯಲ್ಲಿ ಚುನಾವಣೆಯಾಗಿ BJP ಆಡಳಿತ ಬರ್ತದೆ. ಸೊ BJP ಆಡಳಿತದಿಂದ ರೇಖಾ ಗುಪ್ತಾ ಅವ್ರನ್ನ CM ಆಗಿ ಮಾಡ್ತಾರೆ. ನೆಕ್ಸ್ಟ್, ಫ್ರಮ್ ವಿಚ್ ಗ್ಲೇಷರಿ ಡಸ್ ಅಲಕ್ನಂದಾ ರಿವರ್ ಒರಿಜಿನೇಟ್ ಅಂತ ಕೇಳಿದರು. ಸೊ ಇಲ್ಲಿ ಸಟೋಪಂತ್ ಅಂತ ಇಲ್ಲಿ ಹಿಮನದಿ ಆಗುತ್ತೆ. ಸೊ ಈ ಸಟೋಪಂತ್ ಹಿಮನದಿಯಿಂದ ಏನೈತಿ ಈ ಅಲಕ್ನಂದಾ ರಿವರ ಹುಡ್ತದೆ. ಸೊ ಈ ಅಲಕ್ನಂದಾದಿಂದ ಮುಂದೆ ಯಾವ್ಯಾವ ನದಿಗಳು ಸೇರಿ
ಒರಿಜಿನೇಟ್ ಆಗಿ ಮುಂದೆ ಯಾವ್ಯಾವ ನದಿ ಹರಿತಾವ ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು. ಸೊ ಮೊದಲನೇದಾಗಿ ಇಲ್ಲಿ ಬದ್ರಿನಾಥ್ದಿಂದ ಇಲ್ಲಿ ಅಲಕ್ನಂದ ಬರ್ತದೆ. ಸೊ ಈ ಬದ್ರಿನಾಥ್ದಲ್ಲಿ ಅಲಕ್ನಂದ ಬಂದು ಇಲ್ಲಿ ನಂದಾಕಿನಿ ಇಲ್ಲಿ ಕೂಡ್ತದ. ಸೊ ಇಲ್ಲಿ ಈ ಕೂಡುವ ಸ್ಥಳ ಏನದ ಇಲ್ಲಿ ನಂದ ಪ್ರಯಾಗ ಆಗ್ತದ. ನೆಕ್ಸ್ಟ್ ಇಲ್ಲಿ ಪಿಂಜಾರ ಗಂಗಾ ಕೂಡ್ತದ. ನೆಕ್ಸ್ಟ್ ಇದು ಕರ್ಣ ಪ್ರಯಾಗ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕೇದಾರ್ನಾಥ್ದಿಂದ ಮಂದಾಕಿನಿ ಬರ್ತದ. ಸೊ ಇಲ್ಲಿ ಅಲಕ್ನಂದ ಕೂಡ ಕೂಡಿ ಇದು ರುದ್ರ ಪ್ರಯಾಗ ಆಗ್ತದ. ನೆಕ್ಸ್ಟ್ ಇಲ್ಲಿ ಗಂಗೋತ್ರಿದಿಂದ ಭಾಗೀರಥಿ ನದಿ ಬರ್ತದೆ. ಸೊ ಇಲ್ಲಿ ಅಲಕ್ನಂದ ಕೂಡಿ ಇದು ದೇವ ಪ್ರಯಾಗ ಆಗಿ ಹರಿತದ. ನೆಕ್ಸ್ಟ್ ಇದು ಮುಂದೆ ಗಂಗಾ ಆಗಿ ಹರಿತದ. ಸೊ ಇದಿಷ್ಟು ಏನಾಗಿತ್ತು ಅಲಕ್ನಂದ ನದಿ ಕೂಡ ಇತರೆ ನದಿ ಯಾವ ಅಂದ್ರೆ ಭಾಗೀರಥಿ, ಮಂದಾಕಿನಿ ಹಾಗೂ ಪಿಂಜಾರ ಗಂಗಾ ಇವೆಲ್ಲ ಕೂಡಿ ಹರಿಯುವ ನದಿಗಳ ಆಗಿರ್ತಾವ. ನೆಕ್ಸ್ಟ್ ಕ್ವಶನ್, ಹೂ ಇಸ್ ದ ಫಸ್ಟ್ ವುಮೆನ್ ಟು ಬಿ ಅಪಾಯಿಂಟೆಡ್ ಆ್ಯಸ್ ಅ ಡೆಪ್ಯೂಟಿ ಗವರ್ನರ್ ಆಫ್ RBI. ಸೊ RBIನ ಡೆಪ್ಯೂಟಿ ಗವರ್ನರ್ ಆಗಿ ಮೊದಲ ಮಹಿಳಾ ಯಾರು ಆಯ್ಕೆ ಆಗಿದ್ದಾರಂತ ಇಲ್ಲಿ ನೋಡೋದಾದ್ರೆ ಪೂನಮ್ ಗುಪ್ತಾ ಅನ್ನೋರು ಇಲ್ಲಿ ಆಯ್ಕೆ ಆಗಿರ್ತಾರೆ. ಸೊ ಇತರೆ 3 ಜನರನ್ನು ಇಲ್ಲಿ ನೋಡ್ಬೋದು ನೀವು. M. ರಾಜೇಶ್ವರ ರಾವ್, ಹಾಗೆ ಸ್ವಾಮಿನಾಥನ್, ನೆಕ್ಸ್ಟ್ T. ರಾಬಿ ಶಂಕರನ್ ಅವರ, ನೆಕ್ಸ್ಟ್ ಈ ಪೂನಮ್ ಗುಪ್ತಾ. ಸೊ ಇವರು 4 ಜನ ಟೋಟಲ್ ಅದಾರ. ನೆಕ್ಸ್ಟ್ ಹಾಗೆ ಗವರ್ನರ ಯಾರ್ದಾರು ಸಂಜಯ್ ಮಲ್ಹೋತ್ರಾ ಅವರ ಅದಾರು. ಸೊ ಇವರು 4 ಜನ ಡೆಪ್ಯೂಟಿ ಗವರ್ನರ್ಗಳು ಅದಾರು. ನೆಕ್ಸ್ಟ್, ವಾಟ್ ಈಸ್ ದ ಥೀಮ್ ಆಫ್ ವರ್ಲ್ಡ್ ವಾಟರ್ ಡೇ 2025 ಅದ. ಸೊ ಇಲ್ಲಿ ಹಿಮನದಿ ಮತ್ತು ಅದರ ಸಂರಕ್ಷಣೆ ಅನ್ನೋದು ಅದ. ಇಲ್ಲಿ ಗ್ಲೇಷಿಯರ್ ಪ್ರಿಸರ್ವೇಷನ್ಸ್ ಅನ್ನೋದು ಇಲ್ಲಿ ಆಗ್ಯದ. ನೆಕ್ಸ್ಟ್, ವೇರ್ ವರ್ ದ 38th ನ್ಯಾಷನಲ್ ಗೇಮ್ಸ್ ಹೆಲ್ಡ್ ಅಂದರು. ಸೊ ಇದು ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ 38ನೇ ನ್ಯಾಷನಲ್ ಗೇಮ್ಸ ನಡೀತಾವೆ. ನೆಕ್ಸ್ಟ್ ಎಲ್ಲಿ ನಡೀತಾವೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ನೆಕ್ಸ್ಟ್, ವಿಚ್ ಇಸ್ ದ ಓಲ್ಡೆಸ್ಟ್ ವೇದ ಅಂತ ಕೇಳಿದಾರೋ ಇಲ್ಲಿ ಋಗ್ವೇದ ಅನ್ನೋದು ಅತಿ ಹಳೆಯ ವೇದ ಆಗಿರ್ತದೆ. ನೆಕ್ಸ್ಟ್, ಹೌ ಮೆನಿ ವ್ಯಾಟ್ಸ್ ಆರ್ ಹಾರ್ಸ್ ಪವರ್ ಈಕ್ವಲ್ ಟು ಅಂದರು. ಸೊ 1 ಹಾರ್ಸ್ ಪವರ್ ಈಕ್ವಲ್ ಟು ಏನೈತಿ 746 ವ್ಯಾಟ್ಸ್ ಅನ್ನೋದಿಲ್ಲಿ ಆಗಿರ್ತದೆ. ಸೊ ಇದು ಗೊತ್ತಿರಬೇಕು. ನೆಕ್ಸ್ಟ್, ವಿಚ್ ಟೀಮ್ ಓನ 2025 ವುಮೆನ್ ಪ್ರೀಮಿಯರ್ ಲೀಗ್. ಸೊ WPLನ ಯಾವುದೋ ಒಂದು ಟೀಮ್ ಇಲ್ಲಿ ಗೆದ್ದಿತ್ತಂತ ಕೇಳಿದ್ದಾರೆ. ಸೊ ಇಲ್ಲಿ ಮುಂಬೈ ಇಂಡಿಯನ್ಸ್ ಏನದ ಗೆದ್ದದ. ಸೊ ಫಸ್ಟ್ನೇ ಸೀಸನ್ ಏನದ ಇದು ಮುಂಬೈ ಇಂಡಿಯನ್ಸ್ಗಿತ್ತು, 2ನೇ ಸೀಸನ್ RCBಗೆ ಇತ್ತು, ನೆಕ್ಸ್ಟ್ 3ನೇ ಸೀಸನ್ ಕೂಡ ಮುಂಬೈ ಇಂಡಿಯನ್ಸಾಗೆ ಇತ್ತು. ಸೊ ಈ 3ರಲ್ಲಿಯೂ ಏನೈತಿ ರನ್ನರ್ ಅಪ್ ಯಾರಾದ್ರು ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ ಅವರ ಇಲ್ಲಿ ಆಗಿದ್ದಾರೆ. ನೆಕ್ಸ್ಟ್, ವೇರ್ ಇಸ್ ದ ಒರಿಜಿನ್ ಆಫ್ ದ ಜೀಲಂ ರಿವರ್ ಅದ. ಸೊ ಈ ಜೀಲಂ ರಿವರ್ ಅನ್ನೋದು ವೆರಿನಾಗ ಅನ್ನೋ ಒಂದು ಸ್ಥಳದಲ್ಲಿ ಏನಾಗುತ್ತೆ ಹುಡ್ತದ. ಇದು ಸೌತ್ ಈಸ್ಟರ್ನ್ ಆಫ್ ಕಾಶ್ಮೀರದಲ್ಲಿ ಹುಡ್ತದ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್, ಹೂ ಇಸ್ ದ ಕರೆಂಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಅಂದರು. ಸೊ ಇಲ್ಲಿ ಜ್ಞಾನೇಶ್ ಕುಮಾರ್ ಅನ್ನೋರು ಚೀಫ್ ಎಲೆಕ್ಷನ್ ಕಮಿಷನ್ದ ಇಲ್ಲಿ ಕರೆಂಟ್ ಚೀಫ್ ಆಗಿರ್ತಾರೆ. ನೆಕ್ಸ್ಟ್, ಹೌ ಲಾಂಗ್ ವಾಸ್ ದ ಹುಮಾಯೂನ್ಸ್ ರೀಜನ್ ಅಂದರು. ಸೊ ಇಲ್ಲಿ ಹುಮಾಯೂನ್ ಏನೈತಿ ಮೊಘಲ್ ಸಂತತಿಯ 2ನೇ ದೊರೆ. ಬಾಬರ್ ನಂತರ ಹುಮಾಯೂನ್ ಬರ್ತಾನು. ಇವನು 1530ರಿಂದ 1540ರವರೆಗೆ ಏನೈತಿ ಆಳ್ತಾನು. ನೆಕ್ಸ್ಟ್ 2ನೇ ಸಲ 1555ರಿಂದ 1556ರವರೆಗೆ, ಮತ್ತು 2ನೇ ಸಲ ಕೂಡ ತನ್ನ ರಾಜ್ಯದ ದರ್ಬಾರನ್ನು ನಡೆಸ್ತಾನು. ಈ ನಡುವೆ ಗ್ಯಾಪ್ನಲ್ಲಿ ಏನೈತಿ ಶೇರ್ ಶಾ ಸೂರ್ಯನವ ಇದನ್ನು ಆಳ್ತಾನು ದೆಹಲಿಯಲ್ಲಿ. ಸೊ ಹಾಗಾಗಿ ಈ ಗ್ಯಾಪ್ ಏನದ ಇಲ್ಲಿ ಇಷ್ಟು ನೀವು ನೋಡ್ಬೋದು. 15 ವರ್ಷಗಳ ಕಾಲ ಏನೈತಿ ಹುಮಾಯೂನ ಮರೆಯಾಗಿರ್ತಾನೆ. ನೆಕ್ಸ್ಟ್, ಇನ್ನು 7ನೇ ತಾರೀಕು ಸೆಕೆಂಡ್ ಶಿಫ್ಟ್ದು ಕ್ವಶನ್. ಸೊ 7ನೇ ತಾರೀಕು ಸೆಕೆಂಡ್ ಶಿಫ್ಟ್ನಲ್ಲಿ ಯಾವ್ಯಾವ ಕ್ವಶನ್ ಕೇಳಿದ್ರು ಅಂತ ನೋಡೋಣ. ಇಲ್ಲಿ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ ಕೇಳಿದರು. ಸೊ ಥರ್ಡ್
ಬ್ಯಾಟಲ್ ಆಫ್ ಪಾನಿಪತ್ತ ಇದು ಅಹಮದ್ ಶಾ ಅಬ್ದಾಲಿ ಹಾಗೂ ಮತ್ತು ಯಾರ ನಡುವೆ ನಡೀತು ಅಂತ ಕೇಳಿದರು. ಇಲ್ಲಿ ಅಹಮದ್ ಶಾ ಅಬ್ದಾಲಿ ಹಾಗೂ ಮರಾಠರ ನಡುವೆ ಇದು ನಡೀತದ. ಸೊ ಇದು ಮೂರನೇ ಪಾನಿಪತ್ತ 1761ರಲ್ಲಿ ನಡೀತದ. ಸೊ ಒಂದನೇ ಪಾನಿಪತ್ತ 1526ರಲ್ಲಿ ಬಾಬರ್ ಹಾಗೂ ಇಬ್ರಾಹಿಂ ಲೋಧಿ ನಡುವೆ ನಡೀತದ. ನೆಕ್ಸ್ಟ್ ಎರಡನೇ ಪಾನಿಪತ್ತ 1556ರಲ್ಲಿ ಅಕ್ಬರ್ ಹಾಗೂ ಹೇಮು ನಡುವೆ ನಡೀತದ. ಸೊ ಈ ಹೇಮು ಅನ್ನವ ದೆಹಲಿಯನ್ನು ಆಳ್ತಿರ್ತಾನೆ. ನೆಕ್ಸ್ಟ್ ಇನ್ನು ವಿಚ್ ಸ್ಟೇಟ್ ಈಸ್ ಪಂಬನ್ ರೈಲ್ವೆ ಬ್ರಿಡ್ಜ್ ಲೊಕೇಟೆಡ್ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಈ ಪಂಬನ್ ರೈಲ್ವೆ ಬ್ರಿಡ್ಜ್ ಅನ್ನೋದು ತಮಿಳುನಾಡಿನಲ್ಲಿ ಲೊಕೇಟ್ ಆಗಿದೆ. ನೆಕ್ಸ್ಟ್ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಆರ್ ಮೆನ್ಷನ್ಡ್ ಇನ್ ವಿಚ್ ಶೆಡ್ಯೂಲ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದರು. ಇಲ್ಲಿ 5ನೇ ಮತ್ತು 6ನೇ ಅನುಸೂಚಿಯಲ್ಲಿ ಇವರನ್ನು ಮೆನ್ಷನ್ ಮಾಡಲಾಗಿದೆ. ಇನ್ನು ವಿಚ್ ಕಂಟ್ರಿ ಈಸ್ ದ ಜಾಕರ್ ಫೆಸ್ಟಿವಲ್ ಸೆಲೆಬ್ರೇಟ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಭೂತಾನ್ದಲ್ಲಿ ಈ ಫೆಸ್ಟಿವಲನ್ನು ಸೆಲೆಬ್ರೇಟ್ ಮಾಡ್ತಾರೆ. ನೆಕ್ಸ್ಟ್ ವಿಚ್ ರೆಬಿಲಿಯನ್ ಈಸ್ ಆಲ್ಸೋ ನೋನ್ ಆ್ಯಸ್ ಅ ಬಿಗ್ ಡಿಸ್ಟರ್ಬೆನ್ಸ್ ಆರ್ ಗ್ರೇಟ್ ಡಿಸ್ಟರ್ಬೆನ್ಸ್ ಅಂತ ಕೇಳಿದರು. ಸೊ ಇಲ್ಲಿ 1857 ಇದನ್ನು ನಾವು ಕರಿಬೋದಾಗಿರ್ತದೆ. ನೆಕ್ಸ್ಟ್ ವಿಚ್ DRDO's ಇಗ್ನಿಷನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಪ್ಲೇಡ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಆಪರೇಷನ್ ಸಿಂಧೂರ್ ಅಂತ ಕೇಳಿದರು. ಸೊ ಇಲ್ಲಿ ಅಕಸ್ಟೀರ ಅಂತ ಅನ್ನೋದದ ಇದು. ಸೊ ಇದು ಕನ್ನಡದಲ್ಲಿ ಮೀನಿಂಗ್ ಏನು ಬರ್ತದೆ ಗೊತ್ತಿಲ್ಲ. ಸೊ ಇದನ್ನು ಏನೈತಿ DRDO ಕಡೆಯಿಂದ ರೆಡಿ ಆಗಿರ್ತದೆ. ಸೊ ಈ ಡಿಫೆನ್ಸ್ ಸಿಸ್ಟಮ. ನೆಕ್ಸ್ಟ್ ವಾಟ್ ಈಸ್ ದ ನೇಮ್ ಆಫ್ ಪ್ರೀ ಮಾನ್ಸೂನ್ ರೇನ್ ಇನ್ ಸೌತ್ ಇಂಡಿಯಾ ಅಂತ ಕೇಳಿದರು. ಸೊ ಪ್ರೀ ಮಾನ್ಸೂನ್ ರೇನನ್ನು ಸೌತ್ ಇಂಡಿಯಾದಲ್ಲಿ ಮ್ಯಾಂಗೋ ಶೋವರ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಹೂ ಈಸ್ ದ ಫಸ್ಟ್ ಚೇರ್ಮನ್ ಆಫ್ ಎಲೆಕ್ಷನ್ ಕಮಿಷನ್ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಸುಕುಮಾರ್ ಸೇನ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ವಿಚ್ ಇಂಡಿಯಾ ಸ್ಟೇಟ್ ಹ್ಯಾಸ್ ಲಾಂಚ್ಡ್ ಕವಚ ಸೇಫ್ಟಿ ಆ್ಯಪನ್ನು ಇಲ್ಲಿ ತೆಲಂಗಾಣ ಏನೈತಿ ಇದನ್ನು ಲಾಂಚ್ ಮಾಡ್ಯದ. ನೆಕ್ಸ್ಟ್ ಆನ್ ಅ ವಾಟ್ ಬೇಸಿಸ್ ಈಸ್ ಅ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ HDIಯನ್ನು ಹೆಲ್ತ್, ಎಜುಕೇಷನ್ ಹಾಗೂ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದರೆ ಜೀವನ ಮಟ್ಟವನ್ನು ಆಧಾರವಾಗಿಟ್ಕೊಂಡು ಜೀವನ ಮಟ್ಟ, ಶಿಕ್ಷಣ ಹಾಗೂ ಆರೋಗ್ಯ ಈ ಮೂರನ್ನು ಕ್ಯಾಲ್ಕುಲೇಟ್ ಮಾಡಿ ಏನದ ಇಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಬಿಡ್ತಾರೋ. ನೆಕ್ಸ್ಟ್ ಥರ್ಡ್ ವಾರ್ ಆಫ್ ತರೈನ್ ವಾಸ್ ಫೈಟ್ ಬಿಟ್ವೀನ್ ಅಂತ ಕೇಳಿದರು. ಇಲ್ಲಿ ಇಲ್ತಮಿಷ್ ಹಾಗೂ ತಾಜ್ ಉದ್ದೀನ್ ಎಲ್ದೋಜ್ ನಡುವೆ ಇದು ಥರ್ಡ್ ವಾರ್ ಆಫ್ ತರೈನ ನಡೀತದ. ಸೊ ಇದು 1216ರಲ್ಲಿ ನಡೀತದ. ನೆಕ್ಸ್ಟ್ ಇಲ್ಲಿ 1191ರಾಗ ಮೊಹಮ್ಮದ್ ಗೋರಿ ಹಾಗೂ ಪೃಥ್ವಿರಾಜ್ ಚೌಹಾಣ್ ನಡುವೆ ಮೊದಲೇ ತರೈನ್ ಯುದ್ಧ. ನೆಕ್ಸ್ಟ್ 1192ರಲ್ಲಿ ಎರಡನೇ ತರೈನ್ ಯುದ್ಧ ಈ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೀತದ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಡಿಸೀಸ್ ಕಾಸ್ಡ್ ಬೈ ಅ ಪ್ರೋಟೋಜೋವಾ ಅಂತ ಕೇಳಿದರು. ಇಲ್ಲಿ ಮಲೇರಿಯಾ ಅನ್ನೋದು ಕರೆಕ್ಟ್ ಆಗ್ತದೆ. ಸೊ ಪ್ರೋಟೋಜೋವಾದಿಂದ ಮಲೇರಿಯಾ ಇಲ್ಲಿ ಬರ್ತದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಹೂ ಮೇಕ್ಸ್ ಲಾಸ್ ಆನ್ ಅ ಸಬ್ಜೆಕ್ಟ್ ಇನ್ ಅ ಯೂನಿಯನ್ ಲಿಸ್ಟ್ ಅಂತ ಕೇಳಿದರು. ಇಲ್ಲಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಇಲ್ಲಿ ಲಾವನ್ನು ಮಾಡ್ಬೋದು. ಯೂನಿಯನ್ ಲಿಸ್ಟ್ ಅಂದರೆ ಇಲ್ಲಿ ಕೇಂದ್ರ ಪಟ್ಟಿ ಆಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ದ ನೇಮ್ ಆಫ್ ಅ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಹೆಲ್ಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ UAE ಅಂತ ಕೇಳಿದರು. ಇಲ್ಲಿ ಡಿಸರ್ಟ್ ಸೈಕ್ಲೋನ್ ಅನ್ನೋದು ಇಲ್ಲಿ ಆಗುತ್ತೆ. ಸೊ ಇದು ಇಂಡಿಯಾ ಮತ್ತು UAE ನಡುವೆ ನಡೀತದೆ. ನೆಕ್ಸ್ಟ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಕಂಟ್ರೋಲ್ ಪ್ಲಸ್ ಎಸ್. ಕಂಟ್ರೋಲ್ ಪ್ಲಸ್ ಫಂಕ್ಷನ್ ಕೀಯನ್ನು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಯೂಸ್ ಎದಕ್ಕೆ ಮಾಡ್ತಾರೆ ಅಂದರೆ ಇಲ್ಲಿ ಟು ಸೇವ್ ಅ ಡಾಕ್ಯುಮೆಂಟ್ ವಿತ್ ಕರೆಂಟ್ ನೇಮ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ವೇರ್ ವಾಸ್ ದ 78th ಕ್ಯಾನಸ್ ಫಿಲ್ಮ್ ಫೆಸ್ಟಿವಲ್ ಹೆಲ್ಡ್ ಅಂದರು. ಇಲ್ಲಿ ಫ್ರಾನ್ಸ್ನಲ್ಲಿ ನಡೀತದ. ನೆಕ್ಸ್ಟ್ ಇನ್ ವಿಚ್ ಆಪ್ಷನ್ ಡಸ್ ಅ ಡೆಸ್ಕ್ಟಾಪ್ ಲೇಔಟ್ ಅಪಿಯರ್ ಅಂದರು. ಇಲ್ಲಿ ವಿಂಡೋಸ್ ವೆಬ್ ಶೆಲ್ ಅನ್ನೋದು ಆಗುತ್ತೆ. ಸೊ ಇವೆಲ್ಲ ಕ್ವಶನ್ಗಳು ಏನೈತಿ 7ನೇ ತಾರೀಕು ಫಸ್ಟ್ ಶಿಫ್ಟ್ ಹಾಗೂ ಸೆಕೆಂಡ್ ಶಿಫ್ಟ್ನಲ್ಲಿ ಬಂದಿರುವಂಥ ಕ್ವಶನ್ಗಳಾಗಿರ್ತವೆ. ಸೊ ಈ ಥರ ರಿಲೇಟೆಡನ್ನು ನೀವು ನೋಡ್ಕೊಂಡು ಹೋಗ್ಬೇಕಾಗ್ತದೆ. ನೆಕ್ಸ್ಟ್ ಯಾವ ಶಿಫ್ಟ್ ನೋಡಲಿ
ಯಾವ ಕ್ವಶನ್ ಕೇಳ್ಬೋದಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ 8ನೇ ತಾರೀಕಿನ ಫಸ್ಟ್ ಹಾಗೂ ಸೆಕೆಂಡ್ ಶಿಫ್ಟ್ನ ಕ್ವಶನ್ಗಳನ್ನ ಹಾಕಲಾಗ್ತದೆ. ಸೊ ಅದಕ್ಕೆ ನೀವು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಹಾಗೆ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಯಾಕಂದರೆ ನಾವು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್.